ಫ್ಯಾಮಿಲಿಗೆ ಪೆನ್ ಡ್ರೈವ್ ತೀವ್ರ ಮುಜುಗರ. ಪ್ರಜ್ವಲ್ ರೇವಣ್ಣ ಅವಾಂತರಕ್ಕೆ ರಾಜಕೀಯದಲ್ಲಿ ಬೇಸರ. ದೊಡ್ಡವರ 50 ವರ್ಷಗಳ ರಾಜಕೀಯದಲ್ಲೊಂದು ಕಪ್ಪು ಚುಕ್ಕೆ. ವೈರಿಗಳ ರಾಜಕೀಯ ಷಡ್ಯಂತ್ರಕ್ಕೆ HDD ಕುಟುಂಬ ಸಿಲುಕಿತ. ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಲು ದಳಪತಿಗಳು ಮೆಗಾ ಪ್ಲಾನ್ ಮಾಡಿದ್ದಾರಂತೆ. ಷಡ್ಯವಂತರ ಶೂರರನ್ನು ಹಣಿಯಲು ದಳಪತಿಗಳಿಂದ 4 ಅಸ್ತ್ರಗಳು. CM DCM ವಿರುದ್ಧ 4 ಅಸ್ತ್ರ ಬಳಸಲು ದಳಪತಿಗಳು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ದೇವೇಗೌಡರ ಕುಟುಂಬವನ್ನು ಕಂಗೆಡಿಸಿದೆ. ದೊಡ್ಡಗೌಡರ 50 ವರ್ಷಗಳ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿದುಬಿಟ್ಟಿದೆ. ಇಂತಹ ಮುಜುಗರದ ಸಂದರ್ಭ ತಂದಿಟ್ಟ ಎದುರಾಳಿಗಳ ವಿರುದ್ಧ ದಳಪತಿಗಳು ತೊಡೆ ತಟ್ಟಿದ್ದು ಕಾಂಗ್ರೆಸ್ ವಿರುದ್ಧ 4 ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಆ 4 ಅಸ್ತ್ರಗಳೇನು, ಆ ಕುರಿತ ವರದಿ ಇಲ್ಲಿದೆ ನೋಡಿ. ಪೆನ್ ಡ್ರೈವ್ ಫೈಟ್ನಲ್ಲಿ ಲೇಪಂಗ, ಕೈಪಡೆ ವಿರುದ್ಧ ದಳಪತಿಗಳ ದಂಗಲ್. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಕೇಸ್ ದೇವೇಗೌಡರ ನಿದ್ದೆಗೆಡಿಸಿದೆ. ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಮನೆ ಸೇರಿದ ಗೌಡ್ರು ಇನ್ನೂ ಸಹ ಹೊರಬಂದಿಲ್ಲ. ಲೋಕಸಮರದ ಅಖಾಡದಲ್ಲಿ ಅಬ್ಬರಿಸ್ತಿದ್ದ ದಳಪತಿಗಳು ಈ ಕೇಸ್ ಹೊರಬೀಳ್ತಿದ್ದಂತೆ ಸೈಲೆಂಟ್ ಆಗಿದ್ರು. 50 ವರ್ಷದ ದೇವೇಗೌಡರ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿದಿದೆ. ಇನ್ನು ಪ್ರಜ್ವಲ್ ಕಾಮಕಾಂಡ ವೈರಲ್ ಮಾಡಿದ್ದೆ ಕಾಂಗ್ರೆಸ್ ನಾಯಕರು ಅನ್ನೋದು ದೋಸ್ತಿ ನಾಯಕರ ವಾದ. ಅದರಲ್ಲೂ ಉಪಮುಖ್ಯಮಂತ್ರಿಯೇ ಇದರ ಹಿಂದಿನ ಸೂತ್ರಧಾರ ಅನ್ನೋದು ಮೈತ್ರಿ ನಾಯಕರ ಪ್ರಬಲ ನಂಬಿಕೆ. ಹೀಗಾಗಿ ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಲು ದಳಪತಿಗಳು ಬೇಗ ಪ್ಲಾನ್ ಮಾಡಿದ್ದು 4 ಅಸ್ತ್ರಗಳನ್ನು ಹೂಡಲು ಸಜ್ಜಾಗಿದ್ದಾರೆ. ಪೆನ್ ಡ್ರೈವ್ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಸರ್ಕಾರವನ್ನ ಸಿಲುಕಿಸಲು ದಾಖಲೆ ಸಂಗ್ರಹಕ್ಕೆ ದಳಪಡೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಜ್ಜಾಗಿದೆ. ಟೈಮ್ ನೋಡಿಕೊಂಡು ಸಾಕ್ಷ್ಯ ರಿಲೀಸ್ಗೆ ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಸರ್ಕಾರದಲ್ಲಿ ನಡೆಯುತ್ತಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಲು ದಾಖಲೆಯನ್ನ ಸಂಗ್ರಹಿಸಲಾಗಿದೆ. ನೈಸ್ ಅಕ್ರಮದಲ್ಲಿ DKಶಿ ಪಾತ್ರದ ಬಗ್ಗೆಯೂ ದಾಖಲೆ ಸಮೇತ ಕಾನೂನು ಹೋರಾಟಕ್ಕೆ JDS ಮುಂದಾಗಿದೆ. ಕೇಂದ್ರ ತನಿಖಾ ಏಜೆನ್ಸಿಗಳ ಮುಂದೆ ದಾಖಲಾಗಿರುವ ಪ್ರಕರಣವನ್ನ ಮತ್ತಷ್ಟು ಬಿಗಿಗೊಳಿಸುವುದಕ್ಕೂ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ DKಶಿ ವಿರುದ್ಧ ಒಕ್ಕಲಿಗ ವಿರೋಧಿ ಅಸ್ತ್ರವನ್ನ ಪ್ರಯೋಗಿಸಿ ಈ ಸರ್ಕಾರ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸಲು ಕಾರ್ಯತಂತ್ರ ಶುರುವಾಗಿದೆ. ಇಷ್ಟು ಮಾತ್ರವಲ್ಲ, ದೇವೇಗೌಡರ ಕುಟುಂಬದ ಸದಸ್ಯರನ್ನ ಜೈಲಿಗೆ ಕಳಿಸಿದ್ದೆ DKಶಿ ಹಾಗೂ ಸಿದ್ದರಾಮಯ್ಯ ಅಂತ ರಾಜ್ಯಾದ್ಯಂತ ಹೋರಾಟ ರೂಪಿಸಲು ಸಹ ಚಿಂತನೆ ಶುರುವಾಗಿದ್ದು, ಒಕ್ಕಲಿಗ ಸಮುದಾಯದ ಮುಂದೆ DK ಶಿವಕುಮಾರ್ರನ್ನ ಖಳನಾಯಕನನ್ನಾಗಿ ಮಾಡಲು ತಯಾರಿ ಕೂಡ ಶುರುವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜು ಈಗ ನಮ್ಮೊಂದಿಗೆ ನೇರ ಸಂಪರ್ಕತೆ. ಬಸವರಾಜ್ ಈಗ ಏನು ಮಾಡ್ತಾರಂತೆ JDS ಅವರು? ಜಯಪ್ರಕಾಶ್, ಪ್ರಮುಖವಾಗಿ ರೇವಣ್ಣ ಅವರು ಈಗಾಗಲೇ ಬಂಧನ ಮುಕ್ತರಾಗಿದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಇನ್ನು ಬಂದು ಸರೆಂಡರ್ ಆಗಬೇಕಾಗಿದೆ. ಹೀಗಿದ್ದು ಕೂಡ ಒಂದು ದೊಡ್ಡಗೌಡರ ಕುಟುಂಬಕ್ಕೆ ಮುಜುಗರ ಆಗಿರತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ದೇವೇಗೌಡರು 60 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂತಹ ಕಪ್ಪು ಚುಕ್ಕೆಯನ್ನು ಇಟ್ಕೊಂಡಿರಲಿಲ್ಲ. ಹೀಗಾಗಿ ಮುಂದೆ ಈ ಒಂದು ಷಡ್ಯಂತ್ರವನ್ನು ಯಾರೆಲ್ಲ ಮಾಡಿದ್ರು, ಸರ್ಕಾರದ ಇಲ್ಲಿ ಯಾರೆಲ್ಲ ಈ ಒಂದು ಷಡ್ಯಂತ್ರಕ್ಕೆ ಕಾರಣರಾದರೂ ಅವರ ವಿರುದ್ಧ ಒಂದು ತೊಡೆ ತಟ್ಟುವಂಥ ಲಕ್ಷಣಗಳು ದೇವೇಗೌಡರ ಕುಟುಂಬದಿಂದ ಕಂಡು ಬರ್ತಾ ಇದೆ. ಮತ್ತು ಜೊತೆಗೆ ಸರ್ಕಾರಕ್ಕೂ ಕೂಡ ಈಗ 1 ವರ್ಷ ಆಗಿರೋದ್ರಿಂದ ಹಿಂದಿನಿಂದಲೂ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ತೊಡಕೊಂಡಿದೆ, ಕಮಿಷನ್ ದಂಧೆ ಇದೆ. ಥ್ಯಾಂಕ್ ಯು. ಅದೆಲ್ಲ ಪಾಯಿಂಟ್. ಆ ಗ್ರಾಫಿಕ್ಸ್ ಪಾಯಿಂಟ್ 4 ಹಾಕಿ. ಓಕೆ, ಪಾಯಿಂಟ್ ನಂಬರ್ 2. ಓಕೆ, ಮುಂದಿನ ಸ್ಟೋರಿಗೆ ಹೋಗಿ. ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ